ಸ್ವಾಗತವನ್ನು ಕೋರ್ತೀನಿ. ಇಂದು SSLC ವಿಜ್ಞಾನದಲ್ಲಿ ವಿದ್ಯುತ್ ಶಕ್ತಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಪುಟ ಸಂಖ್ಯೆ 118, 120, 128ರಲ್ಲಿರ್ತಕ್ಕಂಥ ಈ ಮೂರು ಪುಟದಲ್ಲಿರ್ತಕ್ಕಂಥ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಹಿಂದಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ವಿಜ್ಞಾನ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಮೊದಲ ಪ್ರಶ್ನೆ ಇತ್ತು, ವಿದ್ಯುತ್ ಮಂಡಲ ಅಂದರೆ ಏನು? ಉತ್ತರ ನೋಡೋದಾದರೆ ವಿದ್ಯುತ್ ಮಂಡಲ ಯಾವುದಕ್ಕೆ ಕರಿತೀವಿ ಅಂತ ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರೀತಾರೆ. ಈ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮಿಮೀಟರ್ ಮತ್ತು ಪ್ಲಗ್ ಕೀಗಳು ಇರ್ತವೆ. ಅಥವಾ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣ, ವಿದ್ಯುತ್ ಆಕಾರ, ವಿದ್ಯುತ್ ತಂತಿ ಇವೆಲ್ಲವುಗಳನ್ನು ಏನು ಮಾಡಿರ್ತಾರೆ, ಸ್ವಿಚ್ ನೊಡನೆ ಸಂಪರ್ಕವನ್ನು ಮಾಡಿರ್ತಾರೆ. ಪ್ರಶ್ನೆ 2, ವಿದ್ಯುತ್ ಪ್ರವಾಹದ ಏಕಮಾನವನ್ನು ವ್ಯಾಖ್ಯಾನಿಸಿ. ಉತ್ತರ, ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ಎ ಎಂಬ ಏಕಮಾನದಿಂದ ವ್ಯಕ್ತಪಡಿಸ್ತಾರೆ. 1 ಆಂಪಿಯರ್ ವಿದ್ಯುತ್ ಪ್ರವಾಹದ ರಚನೆಯು ಪ್ರತಿ ಸೆಕೆಂಡಿಗೆ 1 ಕೂಲಂ ಆವೇಶದ ಪ್ರವಾಹವಾಗಿರುತ್ತದೆ ಇದೆ. ಬಟ್ ಅವರು ಕೇಳಿದ್ದು 1 ಕೂಲಂ ಆವೇಶ ಅಂತ ಕೇಳಿದ್ದಾರೆ. ಒಟ್ಟಾರೆ ಈ ತರನಾಗಿ ತಾವೇನು ಮಾಡಬೇಕು, ಲೆಕ್ಕವನ್ನು ಹಾಕಬೇಕು. ಉತ್ತರ 6 × 10⁸18 ಎಲೆಕ್ಟ್ರಾನ್ ಅಂತ ಏನಾಗಬೇಕಪ್ಪ ಅಂದರೆ ಬರಬೇಕು. ಇಷ್ಟು ಮೂರು ಪ್ರಶ್ನೆಗಳು ಹೇಗಿತ್ತಪ್ಪ ಅಂದ್ರೆ ಪೇಜ್ ನಂಬರ್ 118ರಲ್ಲಿ ಇತ್ತು. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದ್ದಾವೆ. ಇನ್ನು ವಿದ್ಯಾರ್ಥಿಗಳೇ 118ರ ನಂತರ ಪುಟ ಸಂಖ್ಯೆ 120ಕ್ಕೆ ಹೋಗೋಣ. 120. ಓಕೆ, ಇಲ್ಲಿನೂ ಕೂಡ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಪ್ರಶ್ನೆ ಇತ್ತು, ವಾಹಕದ ಮೂಲಕ ವಿಭವಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿರಿ. ಇಲ್ಲಿ ಯಾವುದೇ ವಿದ್ಯುತ್ ಶಕ್ತಿಯ ಆಕಾರದಿಂದ ವಿದ್ಯುತ್ ಕೋಶ ವಿಭವಾಂತರವನ್ನು ಏನು ಮಾಡ್ತದಪ್ಪ ಅಂದ್ರೆ ನಿಯಂತ್ರಣವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದ. ಉತ್ತರ ಇತ್ತು ವಿದ್ಯುತ್ ಕೋಶ. ಮುಂದಿನ ಪ್ರಶ್ನೆ 2 ಬಿಂದುಗಳ ನಡುವಿನ ವಿಭವಾಂತರ IV. ಈ ಹೇಳಿಕೆಯ ಅರ್ಥವನ್ನು ತಿಳಿಸಿರಿ. ಏನು ಬರಿಬೇಕಂದ್ರೆ, ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ 2 ಬಿಂದುಗಳ ನಡುವಿನ ವಿಭವಾಂತರದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗ್ತಕ್ಕಂಥ ಕೆಲಸವಂತ ನಾವೇನು ಮಾಡ್ಬೋದು, ಅದನ್ನು ವ್ಯಾಖ್ಯಾನವನ್ನು ಕೊಡಬಹುದು. ಪ್ರಶ್ನೆ 3, 6 ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಕೂಲಂ ಆವೇಶಗಳಿಗೆ ಎಷ್ಟು ಶಕ್ತಿ ಒದಗಿಸಲಾಗ್ತದೆ? ಇದಕ್ಕೆ ಸೂತ್ರ ಇದೆ, P = W/Q. P ಅಂದರೆ ವಿಭವಾಂತರ, ಎಷ್ಟು ಕೊಟ್ಟಿದ್ದಾರೆ, 6 P ಇದೆ. W ಕೆಲಸ ಕಂಡುಹಿಡಬೇಕು. Q ಅಂದರೆ ಆವೇಶ ಎಷ್ಟಿದೆ, 1 ಕೂಲಂ ಇದೆ. ಅದನ್ನು ಕಂಡುಹಿಡಬೇಕಾದ್ರೆ W = P × Q ಅಂತ ಹಾಕಿದರೆ ಏನಾಗ್ತದಪ್ಪ ಅಂದರೆ 6 × 1 = 6 ಜೌಲ್ ಅಂತ ಆಗ್ತದೆ. ಕೆಲಸವನ್ನು ಜೌಲ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ತೋರಿಸ್ತಾರಲ್ಲ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಪೇಜ್ ನಂಬರ್ 128, 128. ಈ ಕ್ವಶನ್ಸ್ಗಳು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಅದ. ಅದರಲ್ಲಿ ಕೂಡ ಫಸ್ಟ್ ಕ್ವಶನ್ ನೀವು ನೋಡ್ತಾ ಇದ್ದಿರಬಹುದು, ವಾಹಕದ ರೋಧ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸುಮಾರು ಸರಿ ಪರೀಕ್ಷೆಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅದ. ಅದು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಾಹಕದ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಾಹಕದ ಉಷ್ಣತೆ. ಈ 4 ಅಂಶಗಳು ಏನಾಗದಪ್ಪ ಅಂದ್ರೆ ವಾಹಕದ ರೋಧ ಅವಲಂಬಿತ ಆಗದ. ಮುಂದಿನ ಪ್ರಶ್ನೆ ಇತ್ತು 2, ಒಂದೇ ರೀತಿಯ ವಸ್ತುವಿನ ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿತದೆ, ಹೇಗೆ ಅಂತ ಕೇಳಿದ್ದಾರೆ. ಉತ್ತರ ಇದೆ, ವಸ್ತುವಿನ ದಪ್ಪವಾದ ತಂತಿಯಲ್ಲಿ ವಿದ್ಯುತ್ ಸುಲಭವಾಗಿ ಹರಿತದ. ಏಕೆಂದರೆ ಪ್ರತಿರೋಧ ವಾಹಕದ ಅಡ್ಡಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತದ. ಅಂದರೆ ತೆಳುವಾದ ತಂತಿಗಿಂತ ದಪ್ಪವಾದ ತಂತಿಯಲ್ಲಿ ಪ್ರತಿರೋಧ ಕಡಿಮೆ ಇರ್ತದೆ ಅನ್ನೋದನ್ನು ಈ ಸೂತ್ರದ ಮೂಲಕ ನಾವೇನು ಮಾಡ್ಬೋದು, ಸೂಚಿಸ್ಬೋದು ಅನ್ನೋದನ್ನು ಈ ಸೂತ್ರ ಅಲ್ಲಿ ಬರಿಬೇಕು. ಮುಂದಿನ ಪ್ರಶ್ನೆ 3, ವಿದ್ಯುತ್ ಅವಯವದ ರೋಧವು ಸ್ಥಿರಾಂಕವಾಗಿದ್ದು ಅದರ 2 ತುದಿಗಳಲ್ಲಿನ ವಿಭವಾಂತರವು ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ನಲ್ಲಿ ಆಗುವ ಬದಲಾವಣೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಓಮ್ನ ನಿಯಮದ ಪ್ರಕಾರ ಅಂತ ಬರೋದು P = IR. P ಅಂದರೆ ವಿಭವಾಂತರ, I ಅಂದರೆ ವಿದ್ಯುತ್ ಶಕ್ತಿ, R ಅಂದರೆ ರೋಧ. ಅಂದರೆ ವಿಭವಾಂತರವನ್ನು ಅಳೆಯೋದು ವೋಲ್ಟಲ್ಲಿ,
ವಿದ್ಯುತ್ ಶಕ್ತಿಯನ್ನು ಅಳೋದು ಆಂಪಿಯರ್ನಲ್ಲಿ, ರೋಧವನ್ನು ಅಳಿತಕ್ಕಂಥದ್ದು ಓಮ್ನಲ್ಲಿ. ಇಲ್ಲಿ ವಿಭವಾಂತರ ಅರ್ಧದಷ್ಟು ಕಡಿಮೆ ಮಾಡಿದಾಗ ಹೊಸ ವಿಭವಾಂತರ ಬರ್ತದೆ V1 = V/2. ರೋಧ ಸ್ಥಿರಾಂಕವಾಗಿರ್ತದೆ I = V/R. ಇದು ಫಸ್ಟ್ ಇಕ್ವೇಶನ್. ನೆಕ್ಸ್ಟ್ I1 = V1/R V/2/R. ಇದು ಮಾಡಿ ಸೊ ಇಷ್ಟು ಏನಾಗ್ತದಪ್ಪ ಅಂದರೆ ಲಾಸ್ಟಿಗೆ 1/2 ಅಂತಕ್ಕಂಥದ್ದು ಆನ್ಸರ್ಸ್ ಬರಬೇಕು. ಅಂದರೆ ವಿಭವಾಂತರ 1/2 ಅಂದರೆ ಅರ್ಧದಷ್ಟು ಕಡಿಮೆ ಆದಾಗ ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಸಹ ಏನಾಗಿರ್ತದಪ್ಪ ಅಂದ್ರೆ ಅರ್ಧದಷ್ಟೇ ಇರ್ತದೆ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬರಬಹುದು. 4ನೇ ಪ್ರಶ್ನೆಗೆ ಹೋಗೋಣ. ವಿದ್ಯುತ್ ಟೋಸ್ಟರ್ ಅಥವಾ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ? ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ. ಉತ್ತರ ಏನು? ವಿದ್ಯುತ್ ಟೋಸ್ಟರ್ ಆಗಿರ್ಬೋದು ಅಥವಾ ವಿದ್ಯುತ್ ಐರನ್ ಪೆಟ್ಟಿಗೆ ಅಂದರೆ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳಲ್ಲಿ ಜೋಡಿಸಿರ್ತಾರೆ. ಏಕೆಂದರೆ ಹೆಚ್ಚಿನ ತಾಪಮಾನದಲ್ಲಿ ಸಹ ಸುಲಭವಾಗಿ ಅದು ದಹಿಸೋದಿಲ್ಲ. ಈ ಶುದ್ಧ ಲೋಹಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಮಿಶ್ರ ಲೋಹಗಳು ಹೊಂದಿರ್ತವೆ. ಉದಾಹರಣೆಗಾಗಿ ಇಲ್ಲಿ ಹೇಳ್ತಾರೆ ಕಬ್ಬಿಣದ ರೋಧಶೀಲತೆ ಇಷ್ಟಿದೆ, ಪಾದರಸದ ರೋಧಶೀಲತೆ ಇಷ್ಟಿದೆ. ಸೊ ಕಬ್ಬಿಣದ ರೋಧಶೀಲತೆ ಕಡಿಮೆ ಇರೋದ್ರಿಂದ ಕಬ್ಬಿಣವನ್ನೇ ನಾವೇನು ಮಾಡ್ಬೋದಪ್ಪ ಅಂದರೆ ಉತ್ತಮ ವಾಹಕ ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ, ಕೋಷ್ಟಕ 12.2ರಲ್ಲಿನ ದತ್ತಾಂಶ ಬಳಸ್ಕೊಡ್ರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಿ. ಎ, ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವುದು? ಯಾವ ವಸ್ತು ಅತ್ಯುತ್ತಮ ವಾಹಕವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಚಾರ್ಟ್ ಕೊಟ್ಟಿದ್ರು. ಇಲ್ಲಿ ವಾಹಕಗಳಿದ್ದಾವೆ, ಇಲ್ಲಿ ಪದಾರ್ಥಗಳಿದ್ದಾವೆ, ಅದರ ರೋಧಶೀಲತೆಯನ್ನು ಸಹಿತ ಏನು ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ವಾಹಕಗಳು ಕೊಟ್ಟಿದ್ದಾರೆ, ಮಿಶ್ರ ಲೋಹಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಅವಾಹಕಗಳನ್ನು ಸಹಿತ ಏನು ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಹಾಗಾದರೆ ತುಂಬ ಸರಳ ಇದೆ. ಎಸ್ 12.2 ಕೋಷ್ಟಕದಂತೆ ಅತ್ಯಂತ ಕಡಿಮೆ ರೋಧಶೀಲತೆ ಇರುವ ವಸ್ತು ಬೆಳ್ಳಿ. ಓಕೆ, ಆದ್ದರಿಂದ ಬೆಳ್ಳಿ ಏನಾಗ್ತದಪ್ಪ ಅಂದ್ರೆ ಅತ್ಯುತ್ತಮ ವಾಹಕವಾಗಿದೆ ಅಂತಕ್ಕಂಥ ನಾವೇನು ಮಾಡ್ಬೋದು ಇಲ್ಲಿ ಬರೀಬಹುದು. ಸೊ ಫಸ್ಟ್ ಆಫ್ ಆಲ್ ಇದು ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಅಂದರೆ ಸೊ ಇದು ಉತ್ತರ ಇಲ್ಲಿ ಮೇಲೆ ಅದನ್ನೇನು ಮಾಡಿದಾರಪ್ಪ ಅಂದ್ರೆ ಮಿಸ್ ಆಗಿ ಅದು ಹೋಗದ. ಸೊ ಈ ಬರಬೇಕು. ಕಬ್ಬಿಣದ ರೋಧಶೀಲತೆ ಇಷ್ಟಿದೆ, ಪಾದರಸದ ರೋಧಶೀಲತೆ ಇಷ್ಟಿದೆ. ಸೊ ಕಬ್ಬಿಣದ ರೋಧಶೀಲತೆ ಕಡಿಮೆ ಇರೋದ್ರಿಂದ ಕಬ್ಬಿಣವನ್ನು ನಾವೇನು ಮಾಡ್ಬೋದು ಉತ್ತಮ ವಾಹಕ ಅಂತ ಕರಿಬೋದು. ಯಾವ ವಸ್ತು ಅತ್ಯುತ್ತಮ ವಾಹಕ ಅಂತ ಕೊಟ್ಟಿದ್ದಾರೆ ಬಿದಲ್ಲಿ, ಅದರಲ್ಲಿ ಏನು ಬರಬೇಕಪ್ಪ ಅಂದರೆ ಬೆಳ್ಳಿ ಅತ್ಯುತ್ತಮ ವಾಹಕ ಅಂತ ನಾವು ಏನು ಮಾಡ್ಬೋದು ತೀರ್ಮಾನಕ್ಕೆ ಬರಬಹುದು. ಏಕೆಂದರೆ ಅತಿ ಕಡಿಮೆ ರೋಧಶೀಲತೆ ಏನಾಗದಪ್ಪ ಅಂದ್ರೆ ಬೆಳ್ಳಿನೇ ಹೊಂದದ. ಇಷ್ಟು ಪೇಜ್ 118, 120, 128ರಲ್ಲಿರ್ತಕ್ಕಂಥ ಪಠ್ಯಾಂಶದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಮತ್ತೆ ನಾನು ಇದರ ಮುಂದಿನ ಇನ್ನಷ್ಟು ಪೇಜ್ಗಳಲ್ಲಿ ಕ್ವಶನ್ ಆನ್ಸರ್ಸ್ ಇದ್ದಾವೆ, ಅವುಗಳನ್ನ ಸಹಿತ ಹೇಳ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ